ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ನಾವಿವತ್ತು ಫಸ್ಟ್ ವಿಡಿಯೋ ಎಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲೊಂದು ಹಂಪಿ ಅಲ್ಲ, ಹಂಪಿ ಮಾಡ್ತಾ ಇದ್ದೀವಿ ಫಸ್ಟ್ ವಿಡಿಯೋ. ಎಲ್ಲರೂ ದಯವಿಟ್ಟು ನೋಡಿಬಿಟ್ಟು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಅಂದ್ರೆ ನಾನು ಹೇಳಿದ್ರೆ ಹೇಳಿ ಸಪೋರ್ಟ್ ಮಾಡಿ, ನಮಗೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಇವಾಗ ಹೋಗ್ತಾ ಇದ್ದೀವಿ. ನಂದು ರೆಡಿ, ಹೋಗೋಣ? ಬಾ ಬಾಗಿಲು ಮುಚ್ಚು, ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ಮ ಬಾಸ್ ಕಾಣಾಗ್ತಾರಲ್ಲಿ ಹನುಮಾನ್ ಟೆಂಪಲ್ ಇಲ್ಲೇ ಇರೋದು. ಅಂದರೆ ಚಿಕ್ಕ ಟೆಂಪಲ್ ಇದು. ಆಂಜನೇಯ ಬೆಟ್ಟ ಮುಂದೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೇಚರ್, ಎಷ್ಟು ಚೆನ್ನಾಗಿ ನೇಚರ್ ಇದೆ. ಅಲ್ಲಿ ಮುಂದೆ ಒಂದು ಬ್ರಿಡ್ಜ್ ಬರುತ್ತೆ, ಅದು ಎಲ್ಲ ನಮ್ಮ ಊರುಗಡೆ ಇಲ್ಲೆಲ್ಲ ಫೇಮಸ್. ಯಾಕಂದರೆ ಇಲ್ಲೆಲ್ಲ ಬರ್ತಾರೆ, ಕಪಲ್ಸ್ ಎಲ್ಲ ಬರ್ತಾರೆ, ಫೋಟೋಶೂಟ್ ಮಾಡ್ಕೋತಾರೆ ಇಲ್ಲೆಲ್ಲ ಬಂದು. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಅವರೆಲ್ಲ, ಕಾಣ್ತಿದ್ರು ನೋಡಿ. ಇದೇ ಬ್ರಿಡ್ಜ್ ಬರ್ತಾರೆ, ಎಲ್ಲ ಫೋಟೋಶೂಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಇವಾಗ ನಾವು ಫ್ರೀ ಇದ್ದಾಗ ಎಲ್ಲ ಬನ್ನಿ, ಬಂದ್ಬಿಟ್ಟು ಹೋಗಿ. ಮುಂದೆ ಒಂದು ಬ್ರಿಡ್ಜ್ ಕಾಣುತ್ತೆ ಇವಾಗ, ಅಲ್ಲೆಲ್ಲ ಬರ್ತಾರೆ, ಎಲ್ಲ ಫೋಟೋಶೂಟ್ ಮಾಡ್ಕೋತಾರೆ, ಎಲ್ಲ ಫೋಟೋಶೂಟ್. ನೋಡಿ ಇದೆಲ್ಲ ಏನು ತಿಂತೀರಿ, ತಿನ್ನೋಕ್ಕೆ ಎಲ್ಲಕ್ಕೆ ಅಂದಲ್ಲಿ. ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾತಾಡ್ತಾರೆ. ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಎಲ್ಲ ಒಳ್ಳೆ ಪ್ಲೇಸ್ ಇದೆ. ಎಲ್ಲ ನೀವು ಇವಾಗ ನಮ್ಮ ನೇಚರ್ ಎಷ್ಟು ಚೆನ್ನಾಗಿದೆ, ಇಲ್ಲಿ ಸಖತ್ತಾಗಿದೆ ನೇಚರ್ ಎಲ್ಲ. ಇನ್ನು ಮುಂದೆ ಚೆನ್ನಾಗಿದೆ. ಇದು ಹಂಪಿಗೆ ಹೋಗೋ ರೋಡ್ ಇದು, ಅಂದರೆ ಹೊಸಪೇಟೆಗೆ. ನೀನು ಎಳ್ನೀರು ಕುಡಿಯೋಣ ಅಂತಂದ, ಎಳ್ನೀರು ತೊಗೊಂಬರಕ್ಕೆ ಹೋಗತ್ತಾನೆ. ಥ್ಯಾಂಕ್ ಯು. ಇದು ಕಮಲಾಪುರ, ಇಲ್ಲಿಂದ ಹಂಪಿ 5 ಕಿಲೋಮೀಟರ್ ಇರೋದು. ಇದು ನನಗೆ ಯಾಕೆ ಇಷ್ಟ ಅಂದರೆ ಅಷ್ಟೊಂದು ಕಮಲಾಪುರ ಅಂದರೆ, ಇದು ನಾನು ಓದಿದ ಊರಿದು, ನಾನು ಓದಿದ ಸ್ಕೂಲ್ ಇದು. ಇಲ್ಲೇ ಇದೆ ಸ್ಕೂಲ್, ತೋರಿಸ್ತೀನಿ ಸ್ಕೂಲ್. ನಾನು ಓದಿದ ಸ್ಕೂಲ್ ಕೂಡ ಇದೆ. ಈ ಸ್ಕೂಲಲ್ಲೇ ನಾವು ಓದಿದ್ದು. ಇಲ್ಲಿದೆ ಇದೇ ಸ್ಕೂಲ್, ಇದೇ ಸ್ಕೂಲಲ್ಲಿ ನಾವು ಓದಿದ್ದು. ಇದೇ ನಾವು ಓದಿದ್ದು. ಹಿಂಗೆ ಹೋಗ್ಬೇಕು, ಹೊಸಪೇಟೆ ಇದೆಯಲ್ಲ, ಯೂ ಟರ್ನ್ ಮಾಡ್ಕೊಂಡು ರೂಟ್ ಇದೆ. ಇದು ಹಂಪಿ, ಇಲ್ಲಿಂದ ಸ್ಟಾರ್ಟ್ ಹಂಪಿ. ಅಷ್ಟು ದೇವಸ್ಥಾನ ಹೋಗ್ಬರ್ತೀನಿ. ದೇವಸ್ಥಾನ ಹೋಗಿ ಬಂದು ಅಲ್ಲಿಂದ ಒಂದೊಂದು ಪ್ಲೇಸ್ ತೋರಿಸ್ತೀನಿ. ಹಂಪಿ ದೊಡ್ಡ ದೇವಸ್ಥಾನ ಇದೆ. ಅಂತೂ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಫ್ರೆಂಡ್ಸ್ ಪಂಪ ವಿರೂಪಾಕ್ಷ ದೇವಸ್ಥಾನ ಅಂತಾರೆ ಇದಕ್ಕೆ. ಪಂಪ ವಿರೂಪಾಕ್ಷ ದೇವಸ್ಥಾನ ಇದು. ಹೋಗ್ತಾ ಇದ್ದೀವಿ ಇವಾಗ, ಪಂಪ ವಿರೂಪಾಕ್ಷ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಆದರೆ ಹಿಂದೆಯಿಂದ ನೋಡ್ರಿ ಗೋಪುರ ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಿಂದೆಯಿಂದ ಗೋಪುರ ಚೆನ್ನಾಗಿದೆ. ನೋಡಿ ಅಲ್ಲಿ ಆನೆ ಕೂಡ ಇದೆ. ಅಲ್ಲಿ ಅದನ್ನೇ ತೋರಿಸ್ತೀನಿ.
ಆನೆ ಕೂಡ ಇದೆ. ಹಂಪೆಲೆ ಇದೆ ಬಾಯ್ಸ್, ಇದು ಸುಮಾರು ವರ್ಷದಿಂದ ಹಂಪೆಲೆ ಇದೆ ಆನೆ. ಇದು ಪಾತಾಳೇಶ್ವರ ಅಂತೇಳಿ ದರ್ಶನ ಎಲ್ಲ ಮುಗೀತು. ಈಗ ಹೊರಗಡೆ ಬಂದೀವಿ. ಹೊರಗಡೆ ಬಂದು ಇಲ್ಲಿಂದ ಎಲ್ಲ ನೋಡ್ತಾ ಇದ್ದೀವಿ. ದೇವರುಗಡೆ ದರ್ಶನ ಮುಗೀತು. ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅಲ್ಲಿ ನರಸಿಂಹ ಮತ್ತು ಅಲ್ಲಿ ಯಾವ ದೇವಸ್ಥಾನ ಮುಂದೆ ನೋಡ್ಕೊಂಡು ಮತ್ತೆ ನಮ್ಮ ಜರ್ನಿ ಮತ್ತೆ ಹೋಗೋದು ಆಯ್ತಷ್ಟೇ. ಇದು ಈಶ್ವರನ ದೇವಸ್ಥಾನ. ಇದು ನಮ್ಮ ಬಾಸ್ ನರಸಿಂಹ ಅವ್ರ ದೇವಸ್ಥಾನ. ಇದು ಫಸ್ಟ್ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗ್ಬರೋಣ, ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ಬರೋಣ. ಇದೆ ನರಸಿಂಹ. ಶಿವ ನೋಡಿ, ಶಿವ. वो शिवलिंगम का हाइट 29 अभी ये शिवलिंगम का हाइट 3.1 मीटर. ನೆಕ್ಸ್ಟ್ ಯಾವುದೀಗ? ಕಲ್ಲಿಂತೇರ್. ಹೌದಾ? ಓಕೆ. ನೋಡಿರಿ, ಹಳೆ ಕಾಲದಲ್ಲಿ ರಾಣಿಯ ಸ್ನಾನಗೃಹ ಅಂತಿದ್ದು. ಅಂದರೆ ರಾಣಿ ಬಂದು ಇಲ್ಲೇ ಸ್ನಾನ ಮಾಡ್ತಿದ್ದು ಅಂತ. ಹೆಂಗಿದೆ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ರಾಣಿಯ ಅಂತಂಪುರ. ನೋಡಿ ಫ್ರೆಂಡ್ಸ್, ಇದೆ ಹಳೆ ಕಾಲದಲ್ಲಿ ರಾಣಿ ಅಂತ ಇದ್ರ ಅಂದ್ರೆ ಅಲ್ಲಿ ಬರ್ತಿದ್ರು. ಅವಾಗ ನಮ್ಗೆ ಹೆಂಗೆ ಗೊತ್ತಿದ್ದಾರೆ ಯಾರು ರಾಣಿ ಅಂತೇಳಿ. ದುಡ್ಡು ಕೊಡ್ಬೇಕು ಅವ್ರಿಗೆಲ್ಲ. ಇದು ಇಲ್ಲಿಗೆ ಎಂಡ್. ಈಗ ರಾಣಿದು ಇದೇನು ಸ್ನಾನಗೃಹ ಇತ್ತಲ್ಲ, ಇದು ಇಲ್ಲಿಗೆ ಮುಗೀತು. ಇದು ಒಂದು ಕ್ಲಿಪ್. ನೆಕ್ಸ್ಟ್ ಏನು ತೋರಿಸ್ತಾನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಆಂಜನೇಯ ಬೆಟ್ಟ ಕಾಣ್ತಾ ಇದೆ.
ಕಲ್ಲಿನ ರಥ ಒಳಗೆ ಬಂದೀವಿ, ಕಲ್ಲಿನ ರಥ ಒಳಗೆ ಬಂದೀವಿ. ಬೇಡ ಎಲ್ಲ ನೀಟಾಗಿ ಅರ್ಥ ಆಗ್ತದೆ. ಬೇಡ ಬೇಡ, ಇದೇ ಕಲ್ಲಿನ ರಥ. ಎಲ್ಲ ತಗೊಂಡೊಂದು ಕಲ್ಲಿನ ರಥ. ಇದೇ ಕಲ್ಲಿನ ರಥ. ನಮ್ಮ ನಂದು ಹೋಗ್ತಾವ ನಾವು ಕಲ್ಲಿನ ರಥ ಕಡೆ. ಅದೇ ಕಲ್ಲಿನ ರಥ. ಪೂರ ಹಳೆ ಕಡೆ ಒಂದು ಎಲ್ಲ ಹಳೆ ಹಂಪಿ. ವಿಜಯನಗರ ಸಾಮ್ರಾಜ್ಯದ ಊರ ಇದು. ಒಳಗಡೆ ಪೂರ ಅದು ಹೇಗಿದೆ ಹಂಪಿ? ಫೋನ್ನಾಗ ಚಾರ್ಜ್ ಇಲ್ಲ, ಏನಿಲ್ಲ. ಹಂಗಾಗಿ ಟಿಕೆಟ್ ತಗೊಳಕ್ಕೆ ಪೇಮೆಂಟ್ ಆಗಿದೆ. ಇವಾಗ ಅಲ್ಲಿಂದ ನಂದು ಬರಾಕ್ತವ ಮೇಲಿಂದ. ಒಳಗೆ ಹೋಗಿದ್ದ ನಾವು, ಒಳಗೆ ಹೋಗಿ ಹಿಂಗೆ ಬಂದಿವಿ ಜಸ್ಟ್. ಬಾ ನಂದು ಇವನ್ ಬಾ. ಪೂರ ಕಲ್ಲಿಂದ ರಥ ಇದು. ಎಷ್ಟು ಚೆನ್ನಾಗಿದೆ ನಂದು. ಮುಗೀತೀಗ ಸೀದಾ ಮನೆಗೆ ಅಲ್ಲ. ಹಂಪಿ ಅಂತ ಮುಗೀತ ನಂದು. ಮನೆಗೆ ಹೋಗೋಣ. ಮನೆಗೆ ಹೋಗೋದಾಗಿ ಬಂತ. ಮತ್ತೆ ಹೆಂಗೆ ಅನ್ನಿಸ್ತು ಹಂಪಿ ಹೋಗೋದು? ನಗಕತ್ತೆ ಇಲ್ಲ ಮತ್ತೆ ಕ್ಯಾಮ್ರಾ ಐತಲ್ಲ ಅದು. ಮತ್ತೆ ಚಾರ್ಜು ಇಲ್ಲ, ಮತ್ತೆ ಇಲ್ಲೇ ಇರೋಣ ಅಂದ್ರೆ ಸ್ವಲ್ಪ ಎಲ್ಲ ಹೊರಗೆ ಹೋಗ್ಬಾರ್ದು ಅಂದ್ರೆ ಚಾರ್ಜ್ ಕೂಡ ಇಲ್ಲ. ಎಲ್ಲ ಮುಗಿಸಿ ಊಟ ಮಾಡಿ ಬಂದೀವಿ. ಎಲ್ಲ ಮುಗಿಸಿ ಊಟ ಮಾಡಿ ಬಂದು ಮನೆಗೆ ಸೀದಾ ಮನೆಗೆ ಹೋಗೋದು.